ಹಾಯ್ ಹಲೋ ನಮಸ್ಕಾರ ಗುರು, ಸ್ವಾಗತ ಸುಸ್ವಾಗತ ಇನ್ನೊಂದು ಬ್ಲಾಗ್ಗೆ ಅಂತ ಹೇಳ್ತಾ ಇವತ್ತು ಎಲ್ಲಿಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಅಂದ್ರೆ ಫಾರ್ ಅ ಚೇಂಜ್ ಮನೆಯಿಂದ ಅಲ್ಲ. ಇವತ್ತು ಶುರು ಮಾಡ್ತಿರೋದು ಬ್ಲಾಗು ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ. ಯಾಕೆ ಅಂದ್ರೆ ಫ್ರೆಂಡ್ಸ್ ಎಲ್ಲಾನು ಸಡನ್ ಆಗಿ ಪ್ಲಾನ್ ಮಾಡಿ ಸಡನ್ ಬ್ಯಾಡ್ಮಿಂಟನ್ ಆಡಕ್ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲಾ ಲಕ್ಷ್ಯ ಸೇನ್ಗಳು ಇಲ್ಲೇ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಗಳು ಇಲ್ಲೇ ಇದ್ದಾರೆ, ಸಖತ್ತಾಗಿ ಬ್ಯಾಡ್ಮಿಂಟನ್ ಆಡ್ತಾರೆ ನನ್ನೊಬ್ಬನ್ನ ಬಿಟ್ಟು. ಆಮೇಲೆ ಇನ್ನೊಬ್ಬ ಇದ್ದಾನೆ, ಒಂದು ಮೇನ್ ಕ್ಯಾರೆಕ್ಟರ್, ಒಳ್ಳೆ ಅವತ್ ನಮ್ಮಿಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಚೆನ್ನಾಗ್ ಆಡ್ತಾರೆ ಗುರು ಅಂತ ಹೇಳ್ತಾ ಇವತ್ ಏನೇನಾಗುತ್ತೆ, ಏನೇನ್ ಮಜಾ ಮಾಡ್ತೀವಿ, ಎಷ್ಟು ನಗ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಬನ್ನಿ, ಬ್ಲಾಗ್ ನ ಕೊನೆಯವರೆಗೂ ನೋಡಿ, ಸಕ್ಕತ್ತಾಗಿ ಎಂಜಾಯ್ ಮಾಡಿ. ಅಲ್ಲ ಗುರು ಅಲ್ಲ ಗುರು ಅಲ್ಲ ಗುರು ಅಲ್ಲ ಗುರು ಇವನ್ ಮಗ ಏನ್ ಗುರು ಆಡ್ತಾನೆ ಇವನು. ಲೋ 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 ಹೊಡಿಬೇಕು ಕಣೋ, ಬಿಡ್ಬಾರ್ದು ಲೋ. ಅಲ್ಲ ಗುರು ಇವನ್ ಮಗ ಏನ್ ಗುರು ಆಡ್ತಾನೆ, ಬಂದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟು ಬಿಡ್ತಾನೆ. ಅಲ್ಲ ಗುರು, ಯಪ್ಪ ದೇವ್ರೆ. ಗುರು, ಕಾಕ್ನ ರಿಸೀವ್ ಮಾಡುವಾಗ ಹೆಂಗೆ ಕೂತ್ಕೊಬೇಕು, ಏನ್ ಮಾಡ್ಬೇಕು ಅಂತ ಮಿಸ್ಟರ್ ನೀರಜ್ ಅವರು ತೋರಿಸ್ಕೊಟ್ಟು ಎಲ್ರಿಗೂ ಆಡೋದನ್ನ ಹೇಳ್ಕೊಂಡ್ ಕೊಡ್ತಿದ್ದಾನೆ. ಸಖತ್ತಾಗಿ ಆಡ್ತಾನೆ ಗುರು ಮನುಷ್ಯ. ಆದ್ರೆ ಒಂದು ಹೊಡಿ ನೋಡ್ರಿ, ಈ ತರ ಆಡ್ರು ಅಂದ್ರೆ ಬರೀ ಕಾಕ್ ಎಸೆಯೋದು, ಅವ್ನಿಗೆ ಎಸೆಯೋದು, ಇವ್ನು ಅವ್ನಿಗೆ ಎಸೆಯೋದು, ಇವ್ನಿಗೆ ಎಸೆಯೋದು, ಇದೆ ಇಷ್ಟೇನೆ ಮಾಡೋದು. ನೀವು ಮುಕ್ಕಾಲ್ ಭಾಗ ಸ್ವಲ್ಪ ಅಷ್ಟೇ. ನಮ್ ಬಾಯ್ ಹೆಂಗ್ ಆಡ್ತಾನೆ ಅಂತ ಗೊತ್ತಾಯ್ತಲ್ವ ಇವಾಗ. ಅವ್ರ ಜೊತೆ ಆಡಕ್ಕೆ ನಮ್ ನಿತೀಶ್ ಅವರು ಏನ್ ಮಾಡ್ತಿದ್ದಾರೆ, ಸಿಂಗಲ್ ಲೆಗ್ ನಲ್ಲಿ ಆಡ್ತಿದ್ದಾರೆ. ಸರ್ವಿಸು ಹೊಡಿಲಿಲ್ವಲ್ಲ ಏನು ಲೇ, ಇನ್ನೇನೋ ಏನ್ ಕುಲುವಾಗ ಆಡ್ತೀವ ಕಂದಲ್ಲಿ. ಯಪ್ಪ ಈ ನನ್ ಮಗನ್ನ ಕರ್ಕೊಂಡ್ ಬಂದ್ರೆ ನಮ್ಗೆ ಲಿಟ್ರಲಿ ಹೇಳ್ತೀನಿ, ನಗುಗ್ ಏನು ಕಡಿಮೆ ಇಲ್ಲ ಇವನಿಗೆ. ಥ್ಯಾಂಕ್ಸ್ ಹೇಳ್ಬೇಕು ಗುರು, ತುಂಬಾ ನಗಿಸ್ತಾನೆ ಅವನು. ನಗ್ಸೋದು ಅಂದ್ರೆ ಕಾಮಿಕ್ ಸೆನ್ಸ್ ಇದೆ, ಹ್ಯೂಮರಸ್ ಅಂತ ಅಲ್ಲ ಆಕ್ಚುಲಿ. ಬಟ್ ರಿಯಾಲಿಟಿ ಏನು ಅಂದ್ರೆ ಅವನ್ ಆಡೋದೇ ಹಂಗಿರುತ್ತೆ. 24 ಗಂಟೆ ಏನಾದ್ರು ಒಂದ್ ಕೆಲಸ ಮಾಡ್ತಾನೆ. ಹೊಡೆದ್ಬಿಟ್ಟ ಇವಾಗ ನೆಕ್ಸ್ಟ್ ಇದನ್ನ ನೈಟ್ವರೆಗೂ ಇದನ್ನೇ ಹೇಳ್ತಾನೆ ಗುರು. ಇನ್ನ ತಡೆಯಕ್ಕಾಗಲ್ಲ ಮಗನ್ ಕಾಟನ. ಸರ್ ನೀರಜ್, ಇವಾಗ ಇನ್ನ ಇವತ್ತು ನೆಕ್ಸ್ಟ್ ಬ್ಯಾಡ್ಮಿಂಟನ್ ಬಂದು ಫೇಮಸ್ ಆಗ್ಬೇಕು ಅಂತಿರೋರ್ಗೆ ನಿಮ್ಮ ಒಪಿನಿಯನ್ಸ್, ನಿಮ್ಮ ಸಜೆಷನ್ಸ್ ಏನಾದ್ರು ಇದೆಯಪ್ಪ? ಹೋಗ್ಬೇಡ್ರಿ. ಅವನ್ ತರ ಮಾತ್ರ ಆಡಕ್ ಹೋಗ್ಬೇಡಿ. ಹಂಗ ಅನ್ಬಿಟ್ಟು ನಂಗೆ ಸೂಪರ್ ಆಗಿ ಬರುತ್ತೆ ಅಂತಲ್ಲ. ಆಕ್ಚುಲಿ ನಂದು ಗ್ಲಿಮ್ಸ್ ಹಾಕ್ತೀನಿ ನಾನು ಹೆಂಗ್ ಆಡಿದೀನಿ, ಏನ್ ಕತೆ ಅಂತ ನೋಡಿ. ಅಕಸ್ಮಾತ್ ಚೆನ್ನಾಗಿ ಆಡಿದೆ, ಚೆನ್ನಾಗಿ ಆಡಿದೀನಿ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಆಡಿಲ್ಲ ಅಂದ್ರೆ ಚೆನ್ನಾಗಿ ಆಡಿಲ್ಲ ಅಂತ ಕಮೆಂಟ್ ಮಾಡಿ. ನನ್ ಕಂಡ್ರೆ ಇಷ್ಟ ಇರೋರು, ಮತ್ತೆ ಯಾರು ತೋರ್ಸಲ್ಲ ಸ್ವಲ್ಪ ಅಂತ ಅನ್ಕೊಂಡಿರೋರು, ಚೆನ್ನಾಗಿ ಆಡಿರ್ಲಿ ಆಡಿಲ್ದಿರ್ಲಿ ಚೆನ್ನಾಗಿದೆ ಅಂತಾನೆ ಕಮೆಂಟ್ ಮಾಡಿ. ಮನೀಶ್ನ ಆಲ್ರೆಡಿ ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ಅದಕ್ಕೆ ಇಲ್ಲಿ ನೇರ ಮಾತಾಡೋಣ ಅಂತ ಕರ್ಕೊಂಡ್ ಬಂದಿರೋದು. ಮನೀಶ್, ನನ್ ಬ್ಲಾಗ್ಸ್ ಎಲ್ಲ ನೋಡಿದ್ಯಾ? ಒಂದು 2-3 ಬ್ಲಾಗ್ ಬಂದಿದೆ. ಅದಕ್ಕೆ ನಿನ್ಗೆ ಏನಾದ್ರು ನಂಗೆ ಹೇಳ್ಬೇಕು ಅನ್ಸುತ್ತಾ? ಏನಾದ್ರು ಕರೆಕ್ಷನ್ಸ್ ಇದೆಯಾ, ಇಲ್ಲ ಏನಾದ್ರು ಹೇಳ್ಬೇಕು ನೋಡಿ ಈ ತರ ಕರೆಕ್ಷನ್ ಮಾಡ್ಕೊಳಪ್ಪ, ಕಂಟೆಂಟ್ ಈ ತರ ಇರ್ಲಿ ಹಂಗಿರ್ಲಿ, ಏನಾದ್ರು ಸಜೆಷನ್ಸ್ ಇದೆಯಾ ಮನೀಶ್ ನಿನ್ ಕಡೆಯಿಂದ? ಏನಿಲ್ಲ ಪವನ್, ಚೆನ್ನಾಗೇ ಮಾಡ್ತೀಯ ಕಂಟೆಂಟ್. ನೀನ್ ಮಾತಾಡೋದೆಲ್ಲ ಪರ್ಫೆಕ್ಟ್ ಆಗಿ ಮಾತಾಡ್ತೀಯ. ನಿನ್ ಯಾವ ತರನು ಅಂದ್ರೆ ಒಂದ್ಸತಿ ನೀನ್ ಫಂಬಲ್ ಆಗಲ್ಲ ಮಾತಾಡೋದ್ರಲ್ಲಿ. ನೀನು 5 ನಿಮಿಷ 36 ಸೆಕೆಂಡ್ ಗೈಸ್ ಆ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ರಿ. ಒಂದು ಚೂರು ಎಡಿಟ್ ಇಲ್ಲ ಅದ್ರಲ್ಲಿ. ಎಷ್ಟು ಸಕ್ಕತ್ತಾಗಿ ಮಾತಾಡಿದ್ದೇನೆ ಅಂತ ಅದ್ರಲ್ಲಿ ಒಂದು ಚೂರು ಎಡಿಟ್ ಇಲ್ಲ. ಆ ತರನೇ ಮಾಡು, ಧೈರ್ಯದಿಂದ ಮಾಡು. ಹಿಂಗೆ ಕಂಟೆಂಟ್ ಮಾಡ್ತಾರೋ ಸಪೋರ್ಟ್ ಮಾಡಕ್ ನಾವಿದೀವಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಗುರು. ನೀವ್ ಯಾರು ಮನೀಶ್ಗೆ ಬಬ್ಲಿ ಕ್ಯೂಟ್ ಅಂತ ಏನಾದ್ರು ಕಮೆಂಟ್ ಮಾಡಿದ್ರೆ ಮನೀಶ್ಗೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡಿಸ್ತೀನಿ. ಅಕಸ್ಮಾತ್ ಇಲ್ಲ ಮನೀಶು ಸ್ಲಿಮ್ ಆಗಿ ಹ್ಯಾಂಡ್ಸಮ್ ಆಗಿದ್ದಾನೆ ಅಂದ್ರೆ ಮನೀಶ್ಗೆ ಮನೀಶ್ಗೆ ನಾನು ಏನೋ ಕೊಡ್ಸಲ್ಲ, ಮನೀಶ್ ಅದ್ರ ಬದಲು ನನಗೆ ಏನಾದ್ರು ಕೊಡಿಸ್ತಾನೆ ಅಂತ ಹೇಳ್ತೀನಿ. ಹೇಳೋದೇನ್ ಬೇಕಾಗಿಲ್ವಂತೆ. ಆಡಿದೆಲ್ಲ ಆಯ್ತು, ಸಖತ್ತಾಗಿ ಆಡಿ ಸಖತ್ತಾಗಿ ಮಜಾ ಮಾಡಿದೀವಿ ಇವತ್ತು. ಸೊ ಇವಾಗೆಲ್ಲ ಹಾಡಿ ಮಜಾ ಮಾಡಾದ್ಮೇಲೆ ಬಾಯ್ಸ್ ಎಲ್ಲ ನೆಮ್ಮದಿಯಾಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಎಲ್ರ ಹತ್ರ ಹೋಗ್ಬಿಟ್ಟು
ಒಂದೊಂದು ಒಪಿನಿಯನ್ ತಗೊಳ್ಳೋಣ ನಮ್ಮ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ, ಇನ್ನೇನು ಇಂಪ್ರೂವ್ ಮಾಡ್ಕೊಬೇಕು ಅಂತ. ನೀ ಹೋಗಿ ಏನೇನು ಕತೆ ಒಬ್ಬೊಬ್ಬರ ಹತ್ರನೇ ಕೇಳೋಣ. ಗುರು ಹೆಂಗಿದೆ ವ್ಲಾಗು, ಚೆನ್ನಾಗಿ ಬರ್ತಿದ್ಯಾ ಎಲ್ಲ ಕೇಳೋಣ. ಗುರು, ನನ್ನ ವ್ಲಾಗ್ ಅಲ್ಲಿ ಇನ್ನೊಬ್ಬ ಮೇನ್ ಪರ್ಸನ್ ಎಂಟ್ರಿ ಆಗಿದ್ದಾನೆ ಅಂತ ಹೇಳ್ತಾ, ಮಿಸ್ಟರ್ ನಿತೀಶ್ ಅವರೇ ಏನಂತೀರಾ? ವ್ಲಾಗ್ ಅಲ್ಲಿ ಬರ್ತಿದ್ದೀರಾ, ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ? ತುಂಬಾ ಖುಷಿ ಆಗ್ತದೆ. ಹಾ ಪ್ರೋಗ್ರೆಸ್ ಮಾಡೋದು. ಹಾ, ನಿಮ್ಮ ಅಪ್ಪ ಅಮ್ಮ ಇದನ್ನ ನೋಡ್ಬೇಕಾಗಿತ್ತು, ನಿಮ್ಮ ಅಪ್ಪ ಅಮ್ಮ ಈ ಕ್ಷಣದಲ್ಲಿ ಇಲ್ಲಿ ಇರ್ಬೇಕಾಗಿತ್ತು ಅಂತ ಅನ್ಸ್ತಿದ್ಯಾ? ಇಲ್ಲ. ಇಷ್ಟೊಂದು ಸಾಧನೆ ಮಾಡಿದ್ದೀರಾ? ಇವ್ರು ಬ್ಲಾಕ್ ಮಾಡ್ಬಿಡ್ತೀರ ಬರ್ತೀರ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. Few moments later. $2,000 years later. ಗೋಲ್ಡ್ ಮ್ಯಾನ್ ಅವರೇ, ನಿಮ್ಗೆ ಬ್ಲಾಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಆಕ್ಟಿಂಗ್ ಮಾಡ್ಬಿಡಿ, ಸಿನ್ಸಿಯರ್ ಆಗಿ. ಮುಂದೆ ಮಾಡಿದ್ಕಿಂತ ಜಾಸ್ತಿ ಆಕ್ಟಿಂಗ್ ಮಾಡ್ತಾವ್ರಿ ಇಲ್ಲಿ. ನನ್ನ ಫ್ರೆಂಡ್ ಒಬ್ಬ ಲಾಗ್ ಶುರು ಮಾಡಿದ್ದು, ಖುಷಿ ಆಯ್ತು. ಜೊತೆಗೆ ಇಲ್ಲಿ ಕರ್ಕೊಂಬಂದ್ ರೋದ್ನೆ ಕೊಡ್ತಾವನೆ. ರೋದ್ನೆ ಕೊಟ್ಟಿಲ್ಲ ಅಂದ್ರೆ ಸಾಕು. 10 ರೂಪಾಯಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಮಿಸ್ಟರ್ ಮೈಸೂರು ಅವನೇ ಬ್ಲಾಗಲ್ಲಿ ಬರ್ತಿದ್ಯಾ? ಏನಂತ ಅನ್ಸುತ್ತೆ, ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? 1 ಪ್ಲೇಟ್ ಪೂರಿ ಈ ಲೆವೆಲ್ ಗೋಳಿ ಕತೆ ಅಂತ ಗೊತ್ತಿರ್ಲಿಲ್ಲ. ಗುರು, ನಾನು 1 ಪ್ಲೇಟ್ ಪುರಿ ಕೊಡ್ಸಿದೀನೋ, 2 ಪ್ಲೇಟ್ ಪುರಿ ಕೊಡ್ಸಿದೀನೋ, ಎಲ್ಲ ಕೊಡ್ಸೇ ಇಲ್ವೋ, ಅದೆಲ್ಲ ಬೇಡ ಗುರು. ನಿಮಗೆ ಬ್ಲಾಗ್ ಅಲ್ಲಿ ಬರ್ತಿದ್ಯಾ? ನಿಮ್ಗೆ ಏನಾದ್ರು opinion ಕೊಡಕ್ ಇಷ್ಟ ಆಗುತ್ತಾ? ಸಜೆಷನ್ಸ್ ಹೇಳಕ್ ಇಷ್ಟ ಆಗುತ್ತಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗುರು, ಬ್ಲಾಗ್ ಮಾಡೋದ್ ನಿಲ್ಸ್ಬೇಕಂತ ಇವ್ನು ಏನ್ ಗುರು? ಯಪ್ಪ ದೇವ್ರೆ, ಏನ್ ಹೇಳ್ದ ನಾನು ಅದೇ ಹೇಳ್ಕೊಟ್ಟಿದ್ದೀನಿ. ಎಲ್ಲಾರು ಡಿಸೈಡ್ ಮಾಡಿ ಬ್ಲಾಗ್ ಮಾಡೋದೇ ನಿಲ್ಸ್ಬಿಡು ಅಂತ ಹೇಳ್ತಾವ್ರೆ. ಏನ್ ಮಾಡೋದು ಗೊತ್ತೆ? ನಿಜ ಬ್ಲಾಗ್ ಮಾಡೋದ್ ನಿಲ್ಸ್ಬಿಡ್ಲೇನೋ? ಪಕ್ಕ ನಾನು 1 ಪ್ಲೇಟ್ ಪೂರಿ ಕೊಡಿಸ್ತೀನಿ. ಬ್ಲಾಗ್ ಮಾಡೋದ್ ನಿಲ್ಸಿದ್ರೆ ನೋಡೋಣ ಏನಾಗುತ್ತೆ. ನೀರಜ್ ಅವ್ರೆ, ನೀವು ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದೀರಾ? ನಿಮ್ ಪುಣ್ಯ ಅಂತ ಅನ್ಕೊಳ್ಳಿ. ನಮ್ಮ ಪುಣ್ಯ. ಅದಕ್ಕೇನೆ ಏನಂತ ಅನ್ಸುತ್ತೆ ನಿಮ್ಗೆ? ಬ್ಲಾಗ್ ಬಗ್ಗೆ ಏನಾದ್ರು ಒಪಿನಿಯನ್ಸ್ ಕೊಡಕ್ ಇಷ್ಟ ಆಗುತ್ತಾ? ಲಾಗ್ ಅನ್ಸುತ್ತೆ. ಇವನ ಹತ್ರ ಕೇಳೋದ್ ಬದಲು ಇದನ್ನೆಲ್ಲ ಕಟ್ ಮಾಡಿ ಸುಮ್ಮನೆ ಇರೋದೇ ಒಳ್ಳೇದು. ಅಷ್ಟೇ. ಬೈ ಹತ್ರ ನಮ್ಮ ಜಯಮ್ ಅವರು ರಿವ್ಯೂ ತಗೊಳಕ್ ಹೋಗ್ತಿದ್ದಾರೆ ನನ್ನ ವ್ಲಾಗ್ ಬಗ್ಗೆ. ಜಯಮ್ ಅವ್ರೆ ತಗೊಳ್ರಿ ರಿವ್ಯೂನ ರಾಕೇಶ್ ಬೈ ಹತ್ರ. ರಾಕೇಶ್ ಬೈ ಏನಂತಾರೆ ಕೇಳೋಣ. ರಾಕೇಶ್ ಬಾಯ್, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು.